ನವೀನ್ ಅವರೇ, ಹಾಂ ಸರ್. ನಿಮ್ಮೆಲ್ಲ ಏನು ಸಂಶೋಧನೆ ಎಲ್ಲ ನಡೀತಾ ಇದೆ ಹಾಂ ಸರ್. ಇವತ್ತಿನ ಎಲ್ಲ ಮಾಧ್ಯಮಗಳಲ್ಲೂ ನಾವು ನೋಡ್ತಾ ಇದ್ದೀವಿ. ಹಾಂ ಸರ್. ನಿಮ್ಮ ಜೊತೆಗೆ ಇನ್ನೊಬ್ಬರು ಭಾಳ ವಿಶೇಷ ವ್ಯಕ್ತಿ ಇದ್ದಾರೆ, ಎಸ್ ಸರ್. ಎಸ್ ಸರ್. ರಮೇಶ್ ಹಿರೇಜಂಬೂರ್ ಅಂತ. ಎಸ್ ಸರ್. ಎಸ್ ಸರ್. ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಸರ್, ರಮೇಶ್ ಸರ್ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ. ಹ್ಞೂ ಆ್ಯಕ್ಚುಲಿ ಅವ್ರದ್ದು ನಂದು ಭೇಟಿ ಎಲ್ಲಿ ಅಂದ್ರೆ ಮೊದಲ ಭೇಟಿನೇ ತಾಳಗುಂದದಲ್ಲಿ ಮತ್ತು ದೇವಸ್ಥಾನದಲ್ಲೇನೆ. ಹ್ಞೂ ಅಪರಿಚಿತರಾಗಿ ಭೇಟಿ ಹೌದೌದೌದು, ಅಪರಿಚಿತರಾಗಿ ದೇವಸ್ಥಾನದ ಗೇಟ್ ಇಂದ ಅವರು ಹೊರಗೆ ಬರ್ತಾ ಇದ್ರು, ನಾನು ಒಳಗೆ ಹೋಗ್ತಾ ಇದ್ದೆ ತಾಳಗುಂದ ದೇವಸ್ಥಾನದಲ್ಲಿ. ಅದೇ ದೇವಸ್ಥಾನದಲ್ಲಿ ಪ್ರಾಯಶಃ ನನ್ನ ಅವರ ಮೊದಲ ಭೇಟಿ. ಎಷ್ಟನೇ ಇಸ್ವಿ ಇರ್ಬೋದು, 2010, 11 ಅದು. ಅವಾಗ ಯಾವ ಶಾಲೆಯಲ್ಲಿ ವರ್ಕ್ ಮಾಡ್ತಾರೆ? ಅವರು ಈ ಹಿರೇಕೆರೂರು ಭಾಗದಲ್ಲಿ ಯಾವುದೋ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ರು ಅನ್ಸುತ್ತೆ. ಅವ್ರ ಸ್ವಂತೂರು ಹಿರೇಜಂಬೂರು ಸರ್. ಹಿರೇಜಂಬೂರು, ಶಿಕಾರಿಪುರ ತಾಲೂಕೇನೆ. ಅದಾದ ನಂತರ ಅವರು ಮತ್ತೆ ನನಗೆ ಸಿಗ್ಲಿಲ್ಲ ಅವರು. ಬಟ್ ಅವಾಗೇನೆ ಅವ್ರಿಗೆ ತುಂಬಾ ಒಂದು ಒಳ್ಳೆ ನಾಲೆಡ್ಜ್ ಇತ್ತು. ಮತ್ತೆ ಅವ್ರದ್ದು ನಂದು ಭೇಟಿನೂ ಆಗ್ಲಿಲ್ಲ, ಲಿಂಕು ಸಿಗ್ಲಿಲ್ಲ, ಯಾಕಂದ್ರೆ ಅವತ್ತು ಪರಿಚಿತರಾಗಿ ಸಿಕ್ಕರು. ಅದಾದ ನಂತರ ಅವ್ರದ್ದು ಒಂದು ಪುಸ್ತಕ ಬರೆದ್ರು ಸರ್ರು, ಯಾವುದು ಇದು ಅವ್ರದ್ದು ಹಿರೇಜಂಬೂರು ಸತ್ಯಕ್ಕನ ಬಗ್ಗೆ ಒಂದು ಪುಸ್ತಕ ಬರೆದ್ರು. ಆ ಪುಸ್ತಕ ಕಾರ್ಯಕ್ರಮಕ್ಕೆ ನಾನು ಹೋದೆ. ಸೊ ಸರ್ರು ಆ ಪುಸ್ತಕ ನನಗೆ ಖುಷಿಯಿಂದ ಕೊಟ್ಟರು. ನಾವು ಅದನ್ನು ಓದಿ ಸ್ವೀಕರಿಸಿದೆ. ಅದಾದ ನಂತರ ಅವ್ರ ಸ್ನೇಹಿತರು, ನನ್ನ ಸ್ನೇಹಿತರು ಕಾಮನ್ ಫ್ರೆಂಡ್ಸು. ಅಂದರೆ ನನಗೆ ತಾಳಗುಂದದಲ್ಲಿ ಪರಿಚಿತರಾದ ಫ್ರೆಂಡ್ಸ್ಗಳು ಅವ್ರಿಗೆ ಮೊದಲಿಂದನೂ ಫ್ರೆಂಡ್ಸು. ಅವ್ರಿಗೆ ಮೊದಲಿಂದನೂ ನನಗಿಂತ ಮುಂಚೆಯಿಂದನೂ ಅವರೆಲ್ಲ ಸ್ನೇಹಿತರು. ಹಾಗಾಗಿ ನಮಗೊಂದು ಕಾಮನ್ ಫ್ರೆಂಡ್ಸ್ಗಳು ಸಿಕ್ಕಿದ್ದಕ್ಕೋಸ್ಕರ ನಮ್ಮದು ಅವ್ರದ್ದು ಬಾಂಡಿಂಗ್ ಒಂದು ಸ್ವಲ್ಪ ಹೆಚ್ಚೇ ಇದು ಆಯಿತು. ಅದಾದ ನಂತರ ಆ್ಯಕ್ಚುಲಿ ನನ್ನ ಮದುವೆಗೆ ನಾನು ಎಲ್ಲರಿಗೂ ಹೇಳಿದೆ, ಅವ್ರಿಗೆ ಹೇಳಲಿಲ್ಲ. ಅಂದರೆ ಅವರು ಸಿಕ್ಕಲಿಲ್ಲ ನನಗೆ, ನಾನು ಹೇಳಲಿಲ್ಲ. ಬಟ್ ಅವ್ರದ್ದು ದೊಡ್ಡ ಗುಣ ಆ್ಯಕ್ಚುಲಿ ನನಗೆ ಯಾಕೆ ಅವ್ರ ಬಗ್ಗೆ ಅಭಿಮಾನ ಅವಾಗ ಇಮ್ಮಡಿ ಆಗುತ್ತೆ ಅಂದರೆ, ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳಲಿಲ್ಲ ಅಂದ್ರೆ ನನ್ನ ಮದುವೆಗೆ ಅವರು ಬಂದಿದ್ರು. ಯಾಕಂದ್ರೆ ನನ್ನ ಕಾಮನ್ ಫ್ರೆಂಡ್ಸು ಜೊತೆಗೆ ಅವರು ಬಂದಿದ್ರು. ನನಗೆ ಅವತ್ತು ಒಂದು ಗಿಲ್ಟಿ ಕಾಣ್ತು, ಸರ್ ನಿಂಗೆ ನೆನಪೇ ಆಗಲಿಲ್ಲ ನಾನು ಹೇಳಲಿಲ್ಲ ಅಂತ. ಹಾಗಾಗಿ ಅವ್ರು ಕಂಡ್ರೆ ನನಗೆ ಅವತ್ತಿಂದನೂ ಒಂದು ವಿಶೇಷವಾದ ಗೌರವ ಇದೆ ವೈಯಕ್ತಿಕವಾಗಿ. ಅದಾದ ನಂತರ ಈ ಅವರು ಇತಿಹಾಸದ ಬಗ್ಗೆ ಅವರು ಏನು ಹಿರೇಜಂಬೂರಿನಲ್ಲೇ ಒಂದಷ್ಟು ಅವಾಗ ಒಂದು ಅಂದರೆ ಅಲ್ಲೊಂದು ಅವ್ರದ್ದು ಒಂದು ಮೂರ್ತಿ ಸಿಗುತ್ತೆ. ಫಸ್ಟಿಗೆ ಕಲ್ಹಾಳು ಇದು ಏನೋ ಅಂತ ಕರಿತಾ ಇದ್ದಾರೆ, ನಾಗಾಯಣ ಏನೋ, ಅದನ್ನು ಇವರು ಹುಡುಕಿ ಮತ್ತು ಅದಕ್ಕೆ ಪ್ರತ್ಯೇಕ ವ್ಯಾಖ್ಯಾನ ಕೊಟ್ಟರು. ಅದು ಅದಾದ ನಂತರ ಅಲ್ಲಿ ನಮ್ಮ ಕದಂಬ ಕಾಲೇಜಿನವರು ಒಂದು ಹಂಪಿ ಯೂನಿವರ್ಸಿಟಿಯಿಂದ ಒಂದು ಇದನ್ನು ಮಾಡ್ತಾರೆ ಸರ್, ಏನಂದರೆ ದೇವರಕೊಂಡ ರೆಡ್ಡಿಯವರು ಬಂದು ಒಂದು ಎಪಿಗ್ರಫಿ ಸಮ್ಮೇಳನ ಏನೋ ಮಾಡ್ತಾರೆ. ಆ ಟೈಮಿಗೆ ನಮಗೆ ನಮ್ಮ ಗುರು ಸರ್ ಅಂತ ಹೇಳಿ ಅಲ್ಲಿ ಲೆಕ್ಚರ್. ಸೊ ಅವರು ನನಗೆ ಅದನ್ನು ಇನ್ವಿಟೇಷನ್ ಕೊಟ್ಟಿದ್ರು, ನವೀನ ಬಾ ನೀನು ಅಂತ ಹೇಳಿ. ನನಗೆ ಅವಾಗ ಫ್ಲ್ಯಾಶ್ ಆಯಿತು, ಅಯ್ಯೋ ಇಂಥ ಒಂದು ಪ್ರೋಗ್ರಾಮಲ್ಲಿ ರಮೇಶ್ ಸರ್ ಥರದವ್ರು ಇದ್ದರೆ ಒಂದು ಹೆಚ್ಚಲ್ಲ. ನಮಗೇನು ದೌಲತ್ತು ಅಂದರೆ ನನಗೆ 2 ದಿನ ಅಲ್ಲಿ ಕುಂದ್ರಕ್ಕಾಗಲ್ಲ ಅಂತ, ಅಂದರೆ ಒಂದು ಸ್ವಲ್ಪ ದಿಮಾಕು ದೌಲತ್ತು. ನಾವು 2 ದಿನ ಅಲ್ಲಿ ಕುತ್ಕೊಂಡು ಸೆಮಿನಾರ್ ಕೇಳೋದ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಸರ್ರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಹಿಂಗಿದೆ ನೋಡಿ, ನೀವು ಅದರಲ್ಲಿ ಅಟೆಂಡ್ ಮಾಡೋದಾರು ಮಾಡಿ ಅಂತ ಹೇಳಿ. ಸೊ ಸರ್ರು 2 ದಿನ ಅದನ್ನ ಅಟೆಂಡ್ ಮಾಡಿದರು ಆ ಸಮ್ಮೇಳನನ. ಅದಾದಮೇಲೆ ಅವ್ರದ್ದು ಒಂದಷ್ಟು ಏನು ಫೋಕಸ್ ಇದೆಯಲ್ಲ ಇತಿಹಾಸದ ಕಡೆ ಇರ್ಬೋದು, ಶಾಸನ ನಾನು ನಂಬಿದಂಗೆ, ಅದಕ್ಕಿಂತ ಮುಂಚೆನೂ ಇರ್ಬೋದು ನಂಗೆ ಗೊತ್ತಿಲ್ಲ, ಬಟ್ ನಾನು ಅಂದ್ಕೊಂಡಿರೋದು ಅದಾದ ನಂತರ ಅವ್ರದ್ದೊಂದು ಫೋಕಸ್ಸು ಹೆಚ್ಚಿಗೆ ಆಯಿತು. ಆಮೇಲೆ ಈ ದೊಡ್ಡವರ ಸಂಪರ್ಕ ಆಯಿತು, ದೇವರಕೊಂಡ ರೆಡ್ಡಿ ಸರ್ ಥರದವರು ಇತಿಹಾಸಕಾರದ್ದು. ಆಮೇಲೆ ಅದೆಲ್ಲಕ್ಕಿಂತ ಮೆಚ್ಚುವಂಥದ್ದು ಏನಂದರೆ ಸರ್, ಅವರು ಫೋಕಸ್ಡಾಗಿ ಕೆಲಸ ಮಾಡಿದ್ದಾರೆ. ಅಂದರೆ ಈಗ ಅವರು ಶಾಲೆಯಲ್ಲಿ ಎಷ್ಟು ಫೋಕಸ್ ಆಗಿ ಪಾಠ ಮಾಡ್ತಾರೋ ಅಷ್ಟೇ ಫೋಕಸ್ ಆಗಿ ಶಾಸನಗಳ ಮೇಲೆ ಅಧ್ಯಯನ ಮಾಡಿದ್ದಾರೆ. ತುಂಬ ಇಂಗ್ಲೀಷಲ್ಲಿ ತುಂಬ ಒಳ್ಳೆ ಹಿಡಿತಾ ಇದೆ ಅವರಿಗೆ. ಅಷ್ಟೇ ರೀತಿ ಕನ್ನಡದಲ್ಲೂ ಕೂಡ ಅಷ್ಟೇ ಒಳ್ಳೆ ಹಿಡಿತಾ ಇದೆ. ಅಧ್ಯಯನಕ್ಕೆ ಸಮಯ ಕೊಟ್ಟಿದ್ದಾರೆ. ಸೊ ಅವರಿಗೂ ತುಂಬ ಆಸಕ್ತಿ ಇದೆ. ನಮ್ಮ ಭಾಗದಲ್ಲಿ ಎಲ್ಲ ಕಡೆ ಶಿಕಾರಿಪುರ, ಸೊರಬ, ಹೊಸನಗರ ಎಲ್ಲ ಕಡೆಯೂ ಕೂಡ ಅವರು ಒಂದು ಏನದು ಅವ್ರಿಗೆ ಏನದು ಎಂಥದ್ದು ಶಾಸನಗಳನ್ನು ಓದ್ತಾರೆ ಅವರು. ಹಾಂ, ಖಂಡಿತ ಸರ್. ನನ್ನ ಲಿಪಿಗಳನ್ನು ಪ್ರತಿಗಳನ್ನು ತಗೊಳ್ತಾರೆ. ಸೊ ಹಾಗಾಗಿ ನಮ್ಮ ಭಾಗದಲ್ಲಿ ಒಂದು ಇನ್ನೂ ದೊಡ್ಡ ಹಂತಕ್ಕೆ ಅವರು ಬೆಳೀತಾರೆ ಅನ್ನೋ ನಿರೀಕ್ಷೆ ನಾವು ಇಟ್ಕೊಂಡಿದ್ದೀವಿ. ಈಗ ನಾನು ಕಿಂಡಲ್ ಮಾಡಿದ್ದೀವಿ ಎಷ್ಟೋ ಸರಿ ಯಾವಾಗ 2012, 13, 14 ಸಂದರ್ಭದಲ್ಲಿ ನಾನು ಯಾರ್ದಾರ ಸ್ನೇಹಿತರಿಗೆ ಪರಿಚಯ ಮಾಡ್ಕೊಡೋಗೆ ನಮ್ಮ ಶಿರಳಕೊಪ್ಪದ ನಮ್ಮ ಶಿಕಾರಿಪುರದ ಗುಂಡಾಜಿ ಜಯಸ್ರಪ್ಪ ಇವರು ಅಂತ ಹೇಳಿ ನಾನು ಹಂಗೆ ಕಾಮನ್ನಾಗಿ ಪರಿಚಯ ಮಾಡಿಕೊಡ್ತಿದ್ದೀವಿ ಕಾಮಿಡಿಯಾಗಿ, ಅಂದರೆ ಅವ್ರದ ನಮ್ಮ ಇದರೊಳಗೆ. ಬಟ್ ಇವತ್ತು ಅವರಿಗೆ ಗೌರವ ತರೋ ರೀತಿಯಲ್ಲಿ
ಅವ್ರು ನಮ್ಮ ಭಾಗದಲ್ಲಿ ಅದೇ ತರದ ಸ್ಥಾನನೇ ತುಂಬಿದ್ದಾರೆ ಅಂದ್ರು ನಿಜವಾದ ತಪ್ಪಿಲ್ಲ. ಸಂಶೋಧಕರು ನೀವಿಬ್ರು ಕೂಡ. ಖಂಡಿತ ಸರ್ ಇಲ್ಲ.